अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः. ಓಂ. ಸರ್ವರಿಗೂ ಯೋಗಾಯೋಗಕ್ಕೆ ಸ್ವಾಗತ ಸುಸ್ವಾಗತ. ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ, ಶ್ವಾಸ, ಸಂಜಯ್ ನಗರ್, ಭೂಪ್ಸಂದ್ರ, ಬೆಂಗಳೂರು. ಬಂಧುಗಳೇ, ಈ ಒಂದು ವಿಶಾಲ ಸ್ಥಳದಲ್ಲಿ ಕುಳಿತುಕೊಂಡು ಯೋಗ ಮಾಡೋದು ಒಂದು ಆನಂದವೇ ಆನಂದ. ಬನ್ನಿ, ನಾವು ಅತಿ ಎತ್ತರದ ಪ್ರದೇಶದಲ್ಲಿದ್ದೇವೆ. ನೀವು ಹಿಂದೆ ನೋಡ್ತಾ ಇರ್ಬೋದು, ಅಲ್ಲಲ್ಲಿ ಸಣ್ಣ ಸಣ್ಣ ಲೇಕ್ಗಳಿದೆ, ಬಾವಿಗಳಿದ್ದಾವೆ ಮತ್ತು ಬೆಟ್ಟ ಸುತ್ತಮುತ್ತಲು. ಇದೆಲ್ಲವನ್ನು ನೋಡ್ತಾ ಹೋದರೆ ನಾವು ಎಲ್ಲೋ ಒಂದು ಕಡೆ ಸ್ವಿಟ್ಜರ್ಲೆಂಡ್ನಲ್ಲಿ ಇದ್ದೇವೆ ಅನ್ನುವಂಥ ಭಾಸ ಆಗತ್ತೆ. ಭಾರತ ಅಂದ್ರೇ ಒಂದು ರೋಮಾಂಚನ. ಭಾರತದ ಹಳ್ಳಿಗಳಲ್ಲಿ ಹೂಬಳ್ಳಿಗಳು ಅರಳಿದಾವೆ. ನಾವು ಜಗತ್ತಿಗೆ ಎಲ್ಲಿ ಹೋಗಬೇಕಾಗಿಲ್ಲ. ಇದು ನಮ್ಮ ಕರ್ನಾಟಕದಲ್ಲಿರುವಂಥ ಸ್ಥಳ. ಇದು ಇಂಥ ಸ್ಥಳಕ್ಕೆ ಆವಾಗ ನೀವು ಬರಬೇಕು, ಇದನ್ನು ಆಸ್ವಾದಿಸಬೇಕು. ನನ್ನ ಮುಂದೆಯೇ ಸೂರ್ಯನ ಕಿರಣಗಳು ಉದಯ ಆಗ್ತಾ ಇದ್ದಾವೆ. ಸೂರ್ಯ ನೇರವಾಗಿ ನನ್ನನ್ನು ಸ್ಪರ್ಶ ಮಾಡ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಬನ್ನಿ, ಕೆಲವರು ಆಸನಗಳನ್ನ ಅಭ್ಯಾಸ ಮಾಡೋಣ. ಇಂದು ಮೊದಲು ನೇರವಾಗಿ ನಿಂತ್ಕೊಳ್ಬೇಕು. ಕೈಗಳು ನಿಧಾನವಾಗಿ ಮೇಲೆ ತೆಗೆದುಕೊಳ್ಳಿ. ನಿಧಾನವಾಗಿ ಮೊಣಕಾಲನ್ನು ಬೆಂಡ್ ಮಾಡ್ಕೊಳ್ಳಿ, ಮಡಚ್ಕೊಳ್ಳಿ. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರು ಬಿಡ್ತಾ ಇದಕ್ಕೆ ಉತ್ಕಟಾಸನ ಅಂತ ಕರೀತಾರೆ. ರಿಲ್ಯಾಕ್ಸ್ ಆಗಿಬಿಡಿ. ಇದಾದ ನಂತರ ಮುಂದಿನ ಆಸನ, ಪಾದಗಳು ಸ್ವಲ್ಪ ಅಗಲಿಸ್ಕೊಳ್ಳಿ. ಕೈಗಳು ನಿಧಾನವಾಗಿ ಬಲಗೈಯನ್ನು ಭುಜ ಸಮಾನ ತೆಗೆದುಕೊಂಡು ಬನ್ನಿ. ಬಲಗೈಯನ್ನು ಮೇಲ್ಮುಖ ಮಾಡಿಕೊಳ್ಳಿ. ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ಬಲ ಕಿವಿಗೆ ಸ್ಪರ್ಶ ಮಾಡ್ಕೊಳ್ಳಿ. ನಿಧಾನವಾಗಿ ಎಡಗೈಯನ್ನು ಹೀಗೆ ಜಾರಿಸ್ಕೊಳ್ಳಿ. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಇನ್ಹೇಲ್ ಮಾಡಿ ವಾಪಸ್ ಬನ್ನಿ. ಅದೇ ರೀತಿ ಎಡಗೈಯನ್ನು ಭುಜ ಸಮಾನ, ಅಂಗೈ ಮೇಲ್ಮುಖವಾಗಿರಲಿ. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ವಾಪಸ್ ಬನ್ನಿ. ನಿಧಾನವಾಗಿ ಎಡಗಾಲನ್ನು ಟರ್ನ್ ಮಾಡ್ಕೊಳ್ಳಿ. ಬಲಗಾಲ ಸ್ವಲ್ಪ ಒಳಗೆ ತೆಗೆದುಕೊಳ್ಳಿ. ನೇರವಾಗಿ ನಿಧಾನವಾಗಿ ಈ ಸ್ಥಿತಿಗೆ ಬನ್ನಿ. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಇದಕ್ಕೆ ತ್ರಿಕೋನಾಸನ ಅಂತ ಕರೀತಾರೆ. ನಿಧಾನವಾಗಿ ಪುನಃ ವಾಪಸ್ ಬನ್ನಿ. ಎಡಗಾಲನ ಒಳಗೆ ತೆಗೆದುಕೊಳ್ಳಿ. ಈಗ ನಿಧಾನವಾಗಿ ಬಲಗಾಲನ ಹೊರಚಾಚ್ಕೊಳ್ಳಿ. ದೀರ್ಘವಾಗಿ ಉಚ್ಛ್ವಾಸ ನಿಶ್ವಾಸ ಮಾಡಿ. ಮೇಲಿನ ಕೈ ಬೇಕಾದರೆ ನೀವು ಇಲ್ಲಿ ನಡೆದ ಮೇಲೆ ಇಟ್ಕೊಳ್ಳಿ. ಬಲಗೈನ ಸುಮ್ಮನೆ ಸಪೋರ್ಟಾಗಿ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರು ತೆಗೆದುಕೊಳ್ಳಿ. ವಾಪಸ್ ಬನ್ನಿ. ಪುನಃ ಇನ್ನೊಂದು ಬಾರಿ ಮಾಡಿ.
ವಾಪಸ್ ಬನ್ನಿ. ಪುನಃ ಮೊಣಕಾಲ ಮೇಲೆ ಕೈಗಳನ್ನ ಇಟ್ಕೊಳ್ಳಿ. ಈ ರೀತಿ ರಿಲ್ಯಾಕ್ಸ್ ಆಗಿಬಿಡಿ. ಈ ಪುನಃ ಕಾಲು ಸ್ವಲ್ಪ ಅಗಲಿಸ್ಕೊಳ್ಳಿ. ಈ ರೀತಿ ನಿಧಾನವಾಗಿ ಎಡಗಾಲನ್ನ ಟರ್ನ್ ಮಾಡ್ಕೊಳ್ಳಿ, ಬಲಗಾಲನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಕಾಲನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಧಾನ ಕೈಗಳನ್ನು ಹೀಗೆ ಮುಂದೆ ತೆಗೆದುಕೊಳ್ಳಿ, ಮೇಲೆ ತೆಗೆದುಕೊಳ್ಳಿ. ಎಡ ಮೊಣಕಾಲು ಮಡಚ್ಕೊಳ್ಳಿ. ಧೀರ ಉಚ್ಛ್ವಾಸ ಮಾಡಿ. ಧೀರ ಉಚ್ಛ್ವಾಸ ಮಾಡಿ. ನಿಧಾನವಾಗಿ ಕಾಲನ್ನು ನೇರ ಮಾಡ್ಕೊಳ್ಳಿ. ಪುನಃ ಇನ್ನೊಂದು ಬರೀ. ಉಚ್ಛ್ವಾಸ ಮಾಡಿ. ಜಂಪಾಗಿ ರಿಲ್ಯಾಕ್ಸ್ ಆಗಿಬಿಡಿ. ಈ ರೀತಿ ಆಸನ ಮಾಡೋದ್ರಿಂದ ಕೈಕಾಲುಗಳಲ್ಲಿ ಸ್ಟ್ರೆಂಗ್ತನ್ ಆಗ್ತಾ ಹೋಗುತ್ತೆ. ವಿಶೇಷವಾಗಿ ನಿಮ್ಮ ಪಾದಗಳಲ್ಲಿ ಶಕ್ತಿ ಸಂಚಾರ ಆಗ್ತಾ ಹೋಗುತ್ತೆ. ಇನ್ನೊಂದ್ಸಲ ಕಾಲುಗಳನ್ನ ಅಗಲಿಸ್ಕೊಳ್ಳಿ. ಕಾಲನ್ನು ಎಡಗಾಲನ್ನು ಈ ರೀತಿ ನಿಧಾನವಾಗಿ ಈ ರೀತಿ ಧೀರ ಉಚ್ಛ್ವಾಸ ಮಾಡಿ. ರಿಲ್ಯಾಕ್ಸ್ ಆಗಿಬಿಡಿ. ನಿಧಾನವಾಗಿ ರಿಲ್ಯಾಕ್ಸ್ ಆಗಿಬಿಡಿ. ಈ ರೀತಿ ಮಾಡೋದರಿಂದ ನ್ಯಾಚುರಲ್ಲಾಗಿ ನಮ್ಮ ಕೈ ಕಾಲುಗಳಲ್ಲಿ ಶಕ್ತಿ ಬರುತ್ತೆ. ವಯಸ್ಸು ಆದಾಗೆ ಮೊಣಕಾಲು, ತೊಡೆ ಸಂದುಗಳು, ಮುನ್ಗಾಲುಗಳು ತುಂಬ ಅಶಕ್ತವಾಗ್ತಾ ಹೋಗುತ್ತೆ. ಈ ರೀತಿ ಸ್ವಲ್ಪ ಸಿಂಪಲಾಗಿರುವಂಥ ಆಸನಗಳನ್ನು ಕ್ರಮೇಣ ಅಭ್ಯಾಸಂ ತನ್ನಿರೋಧ, ಒಂದೇ ಸಲ ಮಾಡಿದ ತಕ್ಷಣ ಬರೋದಿಲ್ಲ, ನಿಮಗೆ ನೋವು ಬರುತ್ತೆ. ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋಗಬೇಕು. ಒಂದು ಸಿಂಪಲ್ ಆಗಿರುವಂಥ ಯಾವುದೇ ಒಂದು ಆಸನ ಮಾಡ್ಕೊಳ್ಳಿ. ಅದು ಈ ರೀತಿ ತ್ರಿಕೋನಾಸನ ಇರಲಿ, ಸಿಂಪಲ್ಲಾಗಿ ಪೂರ ಈ ಮುಂಗಾಲು, ಮೊಣಕಾಲು, ತೊಡೆ ಸಂದು ಮತ್ತು ಅಂಗಾಲಿನ ಈ ಭಾಗ ಸಂಪೂರ್ಣ ಶಕ್ತಿ ಬರುತ್ತೆ. ಅದೇ ರೀತಿ ನೀವು ಈ ರೀತಿ ಮಾಡಿದಾಗೂ ಈ ಭಾಗ ಮತ್ತು ಈ ಭಾಗ ಇವುಗಳು ಭಾಳ ಸ್ಟ್ರೆಂಗ್ತನ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹೊತ್ತು ಇದನ್ನು ಅಭ್ಯಾಸ ಮಾಡಿ. ಇದು ಆದಮೇಲೆ ಅಲೆಲೆಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗಿರ್ತದೆ. ಅದಕ್ಕೇನು ಮಾಡಬೇಕು, ನೀವು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು. ಹೇಗೆ
ದಿನಪ್ರತಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಭಸ್ತ್ರಿಕಾ ಇದು ಬ್ಲಡ್ ಸರ್ಕ್ಯುಲೇಷನ್ ಮಾಡ್ತಾ ಹೋಗುತ್ತೆ, ದೇಹದಲ್ಲಿ ಯಾವುದೇ ರೀತಿ ಗಂಟುಗಳಾಗದಂತೆ. ಇವಾಗ ಏನಾಗಿರುತ್ತೆ, ಅನೇಕರಿಗೆ ಕೈಗಳು ಮತ್ತು ಕಾಲುಗಳಲ್ಲಿ ಗಂಟುಗಳಾಗಿರ್ತವೆ. ತೊಡೆ ಹಿಂಭಾಗ ಅಥವಾ ಮೊಣಕಾಲಿನ ಹಿಂಭಾಗದಲ್ಲಿ ಗಂಟುಗಳು ವೆರಿಕೋಸ್ ಅಂತ ಕರೀತಾರೆ, ಸಣ್ಣ ಸಣ್ಣ ಗಡ್ಡೆಗಳಾಗಿರ್ತವೆ. ಇನ್ನು ಕೆಲವು ದೇಹದ ಬೇರೆ ಬೇರೆ ಭಾಗದಲ್ಲಿ ಫ್ಯಾಟ್ ಡಿಪಾಸಿಟ್ ಆಗಿರುತ್ತೆ. ಸೊ ಅದಕ್ಕೆ ಇವುಗಳು ನೀವು ಮಾಡ್ತಾ ಹೋದರೆ ಅವುಗಳು ಬಹಳ ಬೇಗ ಕರಗ್ತಾ ಹೋಗ್ತವೆ ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.